ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಎಲೋವೇಟ್ ಎಕ್ಸ್ ಅನ್ನೋ ಕಂಪ್ನಿಯಲ್ಲಿ ಇರುವಂಥ ಹೈಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಇವರು ಇಲ್ಲಿ ನಿಮಗೆ 20,000 ಸ್ಯಾಲ್ರಿ ಪರ್ ಮಂತ್ನ ಕೊಡ್ತಾ ಇದ್ದಾರೆ. ನೀವೇನಾದರೂ ಫ್ರೆಷರ್ ಆಗಿದ್ರೂ ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ರೋಲ್ ಬಂದರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ರೋಲ್ಗೆ ಇಲ್ಲಿ ಹೈಯರಿಂಗ್ನ ನಡೆಸ್ತಾ ಇದ್ದಾರೆ. ಈ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ಲಿಂಕ್ಡ್ಇನ್ ಪ್ರೊಫೈಲಲ್ಲಿ ಪೋಸ್ಟ್ ಆಗಿರೋಂಥ ಹೈಯರಿಂಗ್ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕಂಪ್ನಿಗಾಗಲಿ ಈ ಆ್ಯಪ್ಗಾಗಲಿ ಡೈರೆಕ್ಟಾಗಿ ಯಾವುದೇ ರೀತಿ ಲಿಂಕ್ ಇರೋದಿಲ್ಲ. ಏನು ಅವರು ಪೋಸ್ಟ್ನ ಮಾಡಿರ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಮಾತ್ರ ನಾನು ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ಅವರು ನಿಮಗೆ ಕೆಲಸ ಕೊಡೋದಕ್ಕೆ ಈ ಕಂಪ್ನಿಯಿಂದ ಆಗಲಿ ಅಥವಾ ಈ ಪ್ಲ್ಯಾಟ್ಫಾರ್ಮಿಂದ ಆಗಲಿ ನಿಮ್ಮ ಹತ್ರ ₹1 ಹಣನೂ ಕೂಡ ಅವರು ತಗೊಳ್ಳೋ ಹಾಗಿಲ್ಲ. ನೀವು ಕೂಡ ಯಾವುದೇ ಕಾರಣಕ್ಕೂ ಈ ಕಂಪ್ನಿಗಾಗಲಿ ಆ್ಯಪ್ಗಾಗಲಿ ಅಮೌಂಟ್ನ ಪೇ ಮಾಡಬೇಡಿ. ಓಕೆನಾ? ಇದು ಬಂದು ಫ್ರೀ ಆಗಿರುತ್ತೆ. ನಿಮ್ಮ ಟ್ಯಾಲೆಂಟ್ ಮೇಲೆ ಇವರು ಹೈರಿಂಗ್ನ ಮಾಡ್ತಾರೆ. ಆದಷ್ಟು ಲಿಂಕ್ಡ್ಇನಲ್ಲಿ ಏನು ಪ್ರೊಫೆಷ್ನಲ್ಸು ಅಥವಾ ಜೆನ್ಯೂನ್ ಆಗಿರೋರೇ ಹೈರಿಂಗ್ನ ಮಾಡೋದು. ಸೊ ನೋ ನೀಡ್ ಟು ವರಿ. ಓಕೆನಾ? ಇನ್ನು ಇಲ್ಲಿ ನೀವು ನೋಡಿದ್ರೆ ಜಸ್ಟ್ ಅ ಮಿನಿಟ್, ಸಾರಿ, ಇಲ್ಲಿ ನೀವು ನೋಡಿದ್ರೆ ಎಲೋವೇಟ್ ಎಕ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ರೋಲ್ಗೆ ಇಲ್ಲಿ ಹೈರಿಂಗ್ನ ನಡೆಸ್ತಾ ಇರುವಂಥದ್ದು. ಜಸ್ಟ್ 8 hours ಅಗೋ ಇಷ್ಟೇ ಇದನ್ನು ಪೋಸ್ಟ್ ಮಾಡಿದ್ದಾರೆ. 43 ಅಪ್ಲಿಕೇಶನ್ಸ್ನ ಸಬ್ಮಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕರೆಂಟ್ಲಿ ಇವರು ಏನಕ್ಕೆ ಅಂದರೆ ನಿಮ್ಮ ಇಮೇಲ್ಗೆ ಅಥವಾ ನಿಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ 1 week ಟೈಮ್ ತೊಗೊಳ್ತಾರೆ. ಸೊ ವೇಟ್ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇದು ಫುಲ್ ಟೈಮ್ ವರ್ಕ್ಗೆ ಇಲ್ಲಿ ಹೈಯರಿಂಗ್ನ ನಡೆಸ್ತಾ ಇರೋವಂಥದ್ದು. ಇನ್ನು ನಾನಿಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಅಬೌಟ್ ದ ಜಾಬ್ ಅನ್ನೋದ್ರಲ್ಲಿ ಹೈಯರಿಂಗ್ ಅಲರ್ಟ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ರೋಲ್ ನೋಡಿದ್ರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಂತ ರೋಲ್ನ ಕೊಟ್ಟಿದ್ದಾರೆ. ಇನ್ನು ಆ್ಯಸ್ ಅ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಯು ವಿಲ್ ಶೇರ್ ಅ ಡಿಜಿಟಲ್ ವಾಯ್ಸ್ ಆಫ್ ಫಾರ್ ಅವರ್ ಬ್ರ್ಯಾಂಡ್ಸ್ ಆ್ಯಂಡ್ ಅವರ್ ಕ್ಲೈಂಟ್ಸ್, ಕ್ರಿಯೇಟಿವ್ ಎಂಗೇಜ್ಮೆಂಟ್ ಕಂಟೆಂಟ್ಸ್ ಆ್ಯಂಡ್ ಡ್ರೈವ್ ಸ್ಟ್ರಾಂಗ್ ಆನ್ಲೈನ್ ಪರ್ಫಾರ್ಮೆನ್ಸ್ ಥ್ರೂ ಪ್ಲ್ಯಾನಿಂಗ್ ಆ್ಯಂಡ್ ಟ್ರೆಂಡಿಂಗ್ ಫೋಕಸ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಇಲ್ಲಿ ಏನು ಮಾಡಬೇಕಾಗಿರುತ್ತೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ಅಂದರೆ ಡಿಜಿಟಲ್ ಆಗಿ ವಾಯ್ಸ್ನ ಕೊಡಬೇಕಾಗಿರುತ್ತೆ ಅಥವಾ ನಿಮ್ಮ ವಾಯ್ಸ್ ಓವರ್ ಮಾಡಬೇಕಾಗಿರುತ್ತೆ. ಯಾವುದಕ್ಕೆ ಅಂದರೆ ಅವರ ಬ್ರ್ಯಾಂಡಿಗೆ ಅಥವಾ ಅವರ ಕ್ಲೈಂಟ್ಸ್ಗಳಿಗೆ ನೀವು ವಾಯ್ಸ್ ಓವರ್ ವೀಡಿಯೋಸ್ನ ಮಾಡಬೇಕಾಗಿರುತ್ತೆ ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡಿ ಕೊಡಬೇಕಾಗಿರುತ್ತೆ. ಅದು ಯಾವ ರೀತಿ ಅಂದರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳಿಗೆ ಮತ್ತು ಯಾವುದು ಟ್ರೆಂಡಲ್ಲಿ ಇರುತ್ತೆ ಅಲ್ವಾ ಅದಕ್ಕೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಿ ಅಥವಾ ಲೈಕ್ ವಾಯ್ಸ್ ಓವರ್ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಕೆಳಗಡೆ ಕಂಪ್ಲೀಟಾಗಿ ನಿಮ್ಮ ರೋಲ್ ಏನಿರುತ್ತೆ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತಾ ಇದ್ದಾರೆ. ಪ್ಲ್ಯಾನಿಂಗ್, ಕ್ರಿಯೇಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಮಂತ್ಲಿ ಕಂಟೆಂಟ್ಸ್ ಕ್ಯಾಲೆಂಡರ್ ಫಾರ್ ಅವರ್ ಕ್ಲೈಂಟ್ಸ್ ಬ್ರ್ಯಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮಂತ್ಲಿ ನಿಮಗೆ ಕೆಲವೊಂದು ಬ್ರ್ಯಾಂಡ್ಸ್ಗಳು ಹಾಗೆ ಅವರ ಪ್ರಾಡಕ್ಟ್ಸ್ಗಳು ಆ ರೀತಿ ಕೊಡ್ತಾ ಇರ್ತಾರೆ. ಅದನ್ನು ನೀವು ಮಂತ್ಲಿ ಅದನ್ನು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಅವ್ರ ಡೆಡ್ಲೈನ್ ಒಳಗೆ ಕೊಡಬೇಕಾಗಿರುತ್ತೆ ಅವ್ರ ಕ್ಲೈಂಟ್ಸ್ ಕ್ಯಾಲೆಂಡರ್ಸ್ನ ಅಂತ ಹೇಳಿದ್ದಾರೆ. ಐಡೆಂಟಿಫೈ ಆ್ಯಂಡ್ ರೈಟ್ ಕಂಟೆಂಟ್ಸ್ ಫ್ರಮ್ ರೀಲ್ಸ್, ಸೋಷಿಯಲ್ ಮೀಡಿಯಾ ಕ್ಯಾಪ್ಷನ್ಸ್, ಸ್ಯಾಕ್ರಿಫೈಸ್ ಆ್ಯಂಡ್ ಕ್ರಿಯೇಟಿವ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವಿಲ್ಲಿ ಕಂಟೆಂಟ್ಗಳನ್ನ ಬರೆದು ಅಥವಾ ರೈಟ್ ಮಾಡಿ ಕೊಡಬೇಕಾಗಿರುತ್ತೆ. ಅಂದರೆ ಪೇಪರಲ್ಲಿ ಅಂತ ಅಲ್ಲ, ಕಂಟೆಂಟ್ನ ಕ್ರಿಯೇಟ್ ಮಾಡಿ ಕೊಡಬೇಕಾಗಿರುತ್ತೆ. ಅಂದರೆ ಯಾವುದ್ಯಾವುದಕ್ಕೆ ಅಂದರೆ ರೀಲ್ಸ್ಗಳಿಂದ ಅಥವಾ ರೀಲ್ಸ್ಗೆ, ಸೋಷಿಯಲ್ ಮೀಡಿಯಾ ಕ್ಯಾಪ್ಷನ್ಗಳಿಗೆ, ಈ ರೀತಿಯಾದಂಥದಕ್ಕೆ ಕ್ರಿಯೇಟಿವ್ ಆಗಿ ನೀವು ವೀಡಿಯೋಸ್ಗಳನ್ನ ಅಥವಾ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬ್ರೈನ್ ಸ್ಟಾರ್ಮಿಂಗ್ ಕ್ರಿಯೇಟಿವ್ ರೀಲ್ಸ್, ಕ್ಯಾಪ್ಷನ್ಸ್ ಆ್ಯಂಡ್ ಬ್ರ್ಯಾಂಡ್ ಸ್ಪೆಸಿಫೈಸ್ ಐಡಿಯಾಸ್ ಟು ಬೂಸ್ಟ್ ವಿಸಿಬಿಲಿಟಿ ಆ್ಯಂಡ್ ಎಂಗೇಜ್ಮೆಂಟ್ ಅಂತ ಕೊಟ್ಟಿದೆ. ಅಂದರೆ ನೀವಿಲ್ಲಿ ಯಾವ ರೀತಿಯಾದಂಥ ವೀಡಿಯೋಸ್ಗಳನ್ನ ಮಾಡಬೇಕು ಅಂದರೆ ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ತುಂಬ ಚೆನ್ನಾಗಿರುವಂಥ ಕ್ರಿಯೇಟಿವ್ ರೀಲ್ಸ್ಗಳನ್ನ ನೀವಿಲ್ಲಿ ಮಾಡಬೇಕಾಗಿರುತ್ತೆ. ಯಾವುದಕ್ಕೆ ಅಂದರೆ ಬ್ರ್ಯಾಂಡ್ಗಳಿಗೆ. ಓಕೆನಾ? ಸ್ಪೆಸಿಫಿಕ್ ಬ್ರ್ಯಾಂಡ್ಸ್ಗಳನ್ನ ಕೊಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನೈಕಾ ಅಂತ ತಗೊಳ್ಳಿ, ಅವರ ಬ್ರ್ಯಾಂಡ್ಗಳ ಪ್ರಾಡಕ್ಟ್ಸ್ಗಳನ್ನ ಕೊಡ್ತಾರೆ. ಅದಕ್ಕೆ ನೀವು ಐಡಿಯಾಸ್ನ ಕ್ರಿಯೇಟ್ ಮಾಡಿ ಒಂದು ಚೆನ್ನಾಗಿ ವ್ಯೂಸ್ ಮತ್ತು ಎಂಗೇಜ್ಮೆಂಟ್ ಬರಬೇಕು ವ್ಯೂವರ್ಸಿಂದ. ಆ ರೀತಿಯಾದಂಥ ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡಿ ಇಲ್ಲಿ ವಿಡಿಯೋ ಮಾಡಿ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪಾಯಿಂಟ್ ಏನಂದರೆ ಇಲ್ಲಿ ನೀವು
ಫೇಸ್ ತೋರಿಸಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನೀವು ಜಸ್ಟ್ ನಿಮ್ಮ ವಾಯ್ಸ್ ಮತ್ತು ಪ್ರಾಡಕ್ಟ್ಸ್ನ ತೋರಿಸ್ಕೊಂಡು ಕೂಡ ನೀವು ಇಲ್ಲಿ ವಿಡಿಯೋ ಅಥವಾ ವಾಯ್ಸ್ ಓವರ್ನ ಕೊಟ್ಟು ಅವ್ರಿಗೆ ಕಳಿಸ್ಬೋದು. ಕೆಲವೊಂದು ಸಲ ಇಲ್ಲಿ ನಿಮಗೆ ವಿಡಿಯೋ ಮಾಡೋದಕ್ಕೆ ಹೇಳ್ತಾರೆ, ಕೆಲವೊಂದು ಸಲ ಜಸ್ಟ್ ವಾಯ್ಸ್ ಓವರ್ನ ಕೊಡೋದಕ್ಕೆ ಹೇಳ್ತಾರೆ. ನಿಮಗೆ ಯಾವುದು ಕಂಫರ್ಟಬಲ್ ಇದೆ ಅದನ್ನು ನೀವು ಇಲ್ಲಿ ಮಾಡ್ಬೋದು. ಓಕೆನಾ. ಯೂಸ್ ಇನ್ಸ್ಟಾಂಟ್ ಅನಾಲಿಟಿಕ್ಸ್ ಟು ಡಿವೈಸ್ ಎಂಗೇಜ್ಮೆಂಟ್ ಆ್ಯಂಡ್ ಪಾಪ್ಯುಲರ್ ಪರ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವಿಲ್ಲಿ ಸರ್ಚ್ನ ಮಾಡ್ಬೋದು. ಓಕೆನಾ. ಹಾಗೆ ಅನಾಲಿಟಿಕ್ಸ್ನ ಚೆಕ್ ಮಾಡ್ಕೊಬೋದು. ಯಾವುದ್ರಲ್ಲಿ ಇವಾಗ ಫೇಸ್ಬುಕ್ಕಲ್ಲಿ ಒಂದು ಟ್ರೆಂಡ್ ನಡೀತಾ ಇರುತ್ತೆ, ಇನ್ಸ್ಟಾದಲ್ಲಿ ಒಂದು ಟ್ರೆಂಡ್ ನಡೀತಿರುತ್ತೆ, ಅಥವಾ ಯೂಟ್ಯೂಬಲ್ಲೇ ಬೇರೆ ಟ್ರೆಂಡ್ ನಡೀತಿರುತ್ತೆ. ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಬೇಕು. ಅದ್ರ ಪ್ರಕಾರ ನೀವು ಕಂಟೆಂಟ್ಸ್ನ ಕ್ರಿಯೇಟ್ ಮಾಡಿ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಸ್ಟೇ ಅಪ್ಡೇಟೆಡ್ ವಿತ್ ದ ಲೇಟೆಸ್ಟ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಫೋಕಸ್ಡ್ ಆ್ಯಂಡ್ ವೈರಲ್ ಸ್ಟೀಲ್ಸ್ ಟು ಕೀಪ್ ಫ್ರೆಶ್ ಆ್ಯಂಡ್ ರಿಲೇಟಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಯಾವುದು ಟ್ರೆಂಡಲ್ಲಿ ನಡೀತಿರುತ್ತೆ ಸೋಷಿಯಲ್ ಮೀಡಿಯಾಸ್, ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಇರಬೇಕು, ಗೊತ್ತಿರಬೇಕು. ಹಾಗೆ ಫಾರ್ಮ್ಯಾಟ್ಗಳು, ವೈರಲ್ ಆಗಿರೋವಂಥ ವೀಡಿಯೋಸ್ಗಳು ಅಥವಾ ಸಾಂಗ್ಸ್ಗಳ ಬಗ್ಗೆ ಅಥವಾ ಕಂಟೆಂಟ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಫ್ರೆಶ್ ಆಗಿರೋ ಮತ್ತು ರಿಲೇಟ್ ಆಗುವಂಥ ಪ್ರಾಡಕ್ಟ್ಗೆ ಕಂಟೆಂಟ್ಗಳನ್ನ ನೀವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಕೊಲಾಬ್ರೇಟ್ ವಿತ್ ದ ಡಿಸೈನ್ ಆ್ಯಂಡ್ ವಿಡಿಯೋ ಟರ್ಮ್ಸ್ ಆ್ಯಂಡ್ ಎನ್ಶೂರ್ ಸೇಮ್ಲೆಸ್ ಕಂಟೆಂಟ್ ಐಡಿಯಾಸ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಡಿಸೈನರ್ ಮತ್ತು ವಿಡಿಯೋ ಬೇರೆ ಬೇರೆ ಟೀಮ್ಗಳಿರುತ್ತೆ. ಓಕೆನಾ. ಅಂದರೆ ಇಲ್ಲಿ ಬೇಸಿಕ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ವಾಯ್ಸ್ ಓವರ್ ಕೊಡುವಂಥದ್ದು, ಕಂಟೆಂಟ್ನ ಕ್ರಿಯೇಟ್ ಮಾಡಿಕೊಡುವಂಥದ್ದಾಗಿರುತ್ತೆ. ವಿಡಿಯೋ ಮಾಡುವಂಥದ್ದು ಮತ್ತು ಲೈಕ್ ಡಿಸೈನ್ನ ಮಾಡುವಂಥದ್ದು ಬೇರೆಯೇ ಟೀಮ್ ಇರುತ್ತೆ. ಸೊ ಅವ್ರ ಜೊತೆ ನೀವು ಬೇಕಾದರೆ ಕನೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡಿಕೊಂಡು ಕ್ರಿಯೇಟಿವ್ ಐಡಿಯಾಸ್ನ ನೀವಿಲ್ಲಿ ಕ್ರಿಯೇಟ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ನ್ಯೂ ಟೂಲ್ಸ್ ಫಾರ್ಮ್ಯಾಟ್ಸ್ ಆ್ಯಂಡ್ ಸ್ಟೈಲ್ಸ್ ಆಫ್ ಬ್ರ್ಯಾಂಡ್ ವಿಸಿಬಿಲಿಟಿ ಅಂತ ಕೊಟ್ಟಿದೆ. ಅಂದರೆ ಇಲ್ಲಿ ಹೊಸ ಹೊಸ ಟೂಲ್ಸ್ಗಳು ಅಥವಾ ಫಾರ್ಮ್ಯಾಟ್ಗಳು, ಸ್ಟೈಲ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಅವ್ರಿಗೆ ಕೊಟ್ಟಿರೋಂಥ ಪ್ರಾಡಕ್ಟ್ ಅಥವಾ ಬ್ರ್ಯಾಂಡು ಹೈಲೈಟಾಗಿ ಕಾಣಬೇಕು. ಆ ರೀತಿ ನೀವು ವೀಡಿಯೋಸ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ಲಾಗಿ ನಿಮ್ಗೆ ಇಲ್ಲಿ ಏನು ನಿಮ್ಮ ಕೆಲಸ ಇರುತ್ತೆ ಅಂದರೆ, ಇವಾಗ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದರೆ ಲೈಕ್ ಇನ್ಫ್ಲೂಯೆನ್ಸರ್ಸ್ ಅಥವಾ ಫ್ರೀಲ್ಯಾನ್ಸರ್ಸು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಪ್ರಮೋಷನ್ ಮಾಡಿಕೊಡ್ತಾರೆ ಗೊತ್ತಾ. ಇವಾಗ ಸ್ಪೆಸಿಫಿಕ್ಕಾಗಿ ಇವರೇ ಅಂತ ಬೇಡ, ಬಟ್ ಎಲ್ಲರೂ ಕೂಡ ಒಂದು ಕ್ರೀಮ್ ಇರ್ಬೋದು, BB ಕ್ರೀಮು ಅಥವಾ ಫೌಂಡೇಶನು, ಕನ್ಸಿಲರು, ಅದನ್ನೆಲ್ಲ ತೋರಿಸ್ಕೊಡ್ತಾರೆ ಗೊತ್ತಾ. ಈ ರೀತಿ ಅಪ್ಲೈ ಮಾಡಿದ್ರೆ ಅಥವಾ ಇಂಥ ಬ್ರ್ಯಾಂಡ್ ಚೆನ್ನಾಗಿದೆ ಅನ್ನೋದಕ್ಕೆಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿ ವೀಡಿಯೋಸ್ ಮಾಡಿ ಹಾಕ್ತಾರೆ. ಹಾಗೆ ಒಂದು ಇವಾಗಿನ ನಡುವೆ ಏನಂದರೆ ವೆಸಲ್ಸು, ಕಿಚನ್ ಐಟಮ್ಸ್ಗಳ್ನು ಕೂಡ ಅದೇ ರೀತಿಯಾದಂಥ ಕ್ರಿಯೇಟಿವ್ ಆಗಿ ವೀಡಿಯೋಸ್ನ ಮಾಡಿ ಹಾಕ್ತಾ ಇರ್ತಾರೆ. ಅದೇ ಕೆಲಸನ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ. ಆದರೆ ಅವ್ರು ಕೊಡೋವಂಥ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನೀವು ಮಾಡಬೇಕಾಗಿರುತ್ತೆ. ಇಲ್ಲಿ ಅವರೇ ನಿಮಗೆ ಪ್ರಾಡಕ್ಟ್ಸ್ನ ಸೆಂಡ್ ಮಾಡ್ತಾರೆ. ಓಕೆನಾ. ಆ ಅಂದರೆ ಬ್ರ್ಯಾಂಡ್ಗಳು ಅಥವಾ ಯಾರು ಕ್ಲೈಂಟ್ಸ್ಗಳು ಇರ್ತಾರಲ್ವಾ, ಅವರು ನಿಮಗೆ ನಿಮ್ಮ ಮನೆಗೇ ಪ್ರಾಡಕ್ಟ್ಸ್ನ ಸೆಂಡ್ ಮಾಡ್ತಾರೆ. ಆ ಪ್ರಾಡಕ್ಟ್ಸ್ನ ಇಟ್ಕೊಂಡು ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಕಳಿಸ್ಕೊಡ್ಬೇಕಾಗಿರುತ್ತೆ. ನಿಮ್ಮ ಜಾಬು ಕೂಡ ಇಲ್ಲಿ ಆಲ್ಮೋಸ್ಟ್ ಫ್ರೀಲ್ಯಾನ್ಸರೇ ಆಗಿರುತ್ತೆ. ಹೇಗೆ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ಸ್ ಅಥವಾ ತುಂಬ ಫೇಮ್ ಇರೋರು ಪ್ರಾಡಕ್ಟ್ಸ್ನ ರಿಸೀವ್ ಮಾಡಿ ಪ್ರಮೋಷನ್ನ ಮಾಡಿಕೊಡ್ತಾರಲ್ವಾ, ಅದೇ ರೀತಿ ನೀವು ವಿಡಿಯೋ ಮಾಡಿ ಅವರಿಗೆ ಕೊಡ್ತೀರಾ ಅಷ್ಟೇ. ಓಕೆನಾ. ಸಿಂಪಲ್ ಆಗಿರುವಂಥ ಜಾಬ್ ಆಗಿರುತ್ತೆ. ಇನ್ನು ಏನು ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದ್ದಾರೆ ಅಂದರೆ, ಎಕ್ಸ್ಪೀರಿಯನ್ಸ್ 0 to 1 year ಆಗಿದ್ದರೂ ಓಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಫ್ರೆಷರ್ ಆಗಿದ್ದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಬ್ಯಾಚುಲರ್ ಡಿಗ್ರಿ ಇನ್ ಬಿಸ್ನೆಸ್, ಮಾರ್ಕೆಟಿಂಗ್ ಆರ್ ಎನಿ ರಿಲೇಟೆಡ್ ಫೀಲ್ಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಬ್ಯಾಚುಲರ್ ಡಿಗ್ರಿ ಇನ್ ಬಿಸ್ನೆಸ್ ಮಾಡಿದರೆ ಅಥವಾ ಮಾರ್ಕೆಟಿಂಗ್ ಅಥವಾ ಈ ರೀತಿ ಸಂಬಂಧಪಟ್ಟಂತೆ ಯಾವ್ದಾರ ಫೀಲ್ಡಲ್ಲಿ ನೀವು ಡಿಗ್ರೀಸ್ನ ತೊಗೊಂಡಿದ್ರು ಕೂಡ ಓಕೆ ಅಂತ ಹೇಳ್ತಿದ್ದಾರೆ. ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಆ್ಯಂಡ್ ಕರೆಂಟ್ ಟ್ರೆಂಡ್ಸ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಹೇಗೆ ವರ್ಕ್ ಆಗುತ್ತೆ, ಏನು ಟ್ರೆಂಡ್ಗಳಿದೆ ಅನ್ನೋದೆಲ್ಲ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಆ್ಯಂಡ್ ಕ್ರಿಯೇಟಿವ್ ಥಿಂಕ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡೋದಕ್ಕೆ ಬರಬೇಕು. ಹಾಗೆ ಅಂದರೆ ವಾಯ್ಸ್ ಓವರ್ ಕೊಡ್ತೀರಾ ಅಲ್ವಾ, ಸೊ ನೀವು ವಾಯ್ಸ್ ಓವರ್ ಕೊಡಬೇಕಾದ್ರೆ ಕೇಳೋರಿಗೆ ಇಂಟ್ರೆಸ್ಟಿಂಗ್ ಆಗಿರಬೇಕು ಅಥವಾ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ, ಇವರು ಏನು ಹೇಳ್ತಿದ್ದಾರೆ ಕೇಳೋಣ ಅನ್ನೋ ರೀತಿಯಲ್ಲಿ ನಿಮ್ಮ ಕಮ್ಯುನಿಕೇಷನ್ ಇರಬೇಕು. ಜೊತೆಗೆ ಕ್ರಿಯೇಟಿವ್ ಥಿಂಗ್ಸಲ್ಲಿ ನೀವು ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಎಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ಬ್ರ್ಯಾಂಡ್ಸ್ ಆ್ಯಂಡ್ ಡೆಡ್ಲೈನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಈ ಕಂಪ್ನಿಯಲ್ಲಿ ಅಥವಾ ಈ
ಹೈಯರ್ ಮಾಡ್ತಾ ಇರೋವಂಥ ಕಂಪ್ನೀಲಿ ಹೇಗೆ ಅಂದರೆ ಬರೀ ಒಂದೇ ಬ್ರ್ಯಾಂಡ್ದು ಕೊಟ್ಟಿರೋದಿಲ್ಲ, ಬೇರೆ ಬೇರೆ ಬ್ರ್ಯಾಂಡ್ಸ್ದು ನಿಮಗೆ ಪ್ರಾಡಕ್ಟ್ಸ್ಗಳನ್ನ ಕಳಿಸ್ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೈಕಾ ಆಗಿರ್ಬೋದು ಅಥವಾ ಟ್ರೆಸಿಮೆಲ್ಲೋ, ಲೈಕ್ ಆ ರೀತಿಯಾದಂಥ ಬೇರೆ ಬೇರೆ, ನಾನು ಮೇಕಪ್ ಅಂತಲೇ ಹೇಳೋದಿಲ್ಲ, ವೆಸಲ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರು ಐಟಮ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಆದಂಥ ಕಂಪ್ನಿಗಳು ಬೇರೆ ಪ್ರಾಡಕ್ಟ್ಸ್ಗಳನ್ನ ನಿಮಗೆ ಕಳಿಸ್ಕೊಟ್ಟಿರ್ತಾರೆ. ಆ ಎಲ್ಲ ಕಂಪ್ನಿಗಳದ್ದು ಎಲ್ಲ ಪ್ರಾಡಕ್ಟ್ಗಳದ್ದು ನೀವು ವಿಡಿಯೋಸ್ ಅಥವಾ ವಾಯ್ಸ್ ಓವರ್ ಮಾಡಿ ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ. ಅದು ಕೂಡ ಡೆಡ್ಲೈನ್ ಒಳಗೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಹಾಗೆ ಇಲ್ಲಿ ನಿಮ್ಮ ಸ್ಯಾಲ್ರಿ ನೋಡಿದ್ರೆ 2 lakhs ಪರ್ ಆ್ಯನಮ್ ಇದೆ. ಅಂದರೆ ನಿಮಗೆ ಮಂತ್ಲಿ 20,600-700 ಏನೋ ಬರುತ್ತೆ. ಒಟ್ಟಿನಲ್ಲಿ 20,000 ಪರ್ ಮಂತ್ ಸ್ಯಾಲ್ರಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಲೊಕೇಶನ್ ನೋಡಿದರೆ ಹೈದ್ರಾಬಾದ್ ಇದೆ, ಬಟ್ ಇಲ್ಲಿ ಮೋಡ್ ನೋಡಿದರೆ ನಿಮಗೆ ವರ್ಕ್ ಫ್ರಮ್ ಆಫೀಸು ಇದೆ, ವರ್ಕ್ ಫ್ರಮ್ ಹೋಮು ಇದೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಈಸಿಯಾಗಿ ವರ್ಕ್ ಫ್ರಮ್ ಹೋಮ್ನ ಸೆಲೆಕ್ಟ್ ಮಾಡ್ಕೊಬೋದು. ಇನ್ನು ಅಪ್ಲೈ ಮಾಡೋದಕ್ಕೆ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದೆ. ಸಬ್ಜೆಕ್ಟ್ ನೋಡಿದರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಂತ ಮೆನ್ಷನ್ ಮಾಡಿದೆ. ಓಕೆನಾ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಟೋಟಲಾಗಿ ಹೇಳಬೇಕು ಅಂದರೆ ನೀವು ಜಸ್ಟು ವಿಡಿಯೋಗೆ ವಾಯ್ಸ್ ಓವರ್ ಕೊಡುವಂಥದ್ದು ಅಥವಾ ವಿಡಿಯೋ ಮಾಡುವಂಥದ್ದು, ಅದು ಕೂಡ ನಿಮಗೆ ಹೇಗೆ ಓಕೆ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಅವರು ಕೊಡುವಂಥ ಪ್ರಾಡಕ್ಟ್ಸ್ನ ಇಟ್ಕೊಂಡು ನೀವಿಲ್ಲಿ ಏನು ಇನ್ವೆಸ್ಟ್ ಮಾಡುವಂಥ ನೆಸೆಸಿಟಿ ಇಲ್ಲ, ಅವರೇ ನಿಮಗೆ ಪ್ರಾಡಕ್ಟ್ಸ್ನ ಸೆಂಡ್ ಮಾಡ್ಕೊತಾರೆ. ಅದನ್ನು ನೀವು ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡಬೇಕು. ಅದಾದಮೇಲೆ ನೀವೇ ಅದನ್ನು ಸ್ವಂತವಾಗಿ ಯೂಸ್ಗೂ ಇಟ್ಕೊಳ್ಬೋದು. ಓಕೆನಾ. ಅವ್ರೇನು ವಾಪಸ್ಸು ಪ್ರಾಡಕ್ಟ್ಸ್ನ ಕೇಳೋದಿಲ್ಲ. ಓಕೆನಾ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಈಸಿ ಅಪ್ಲೈ ಅಂತ, ಇದ್ರ ಮೇಲೆ ಕೇಳಿದ್ರೆ ನಿಮ್ಮ ಕೆಲವೊಂದು ಡೀಟೇಲ್ಸ್ನ ತೋರಿಸುತ್ತೆ. ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಿರೋದು ಓಕೆನಾ ಅಥವಾ ನೀವು ಚೇಂಜ್ ಮಾಡಬೇಕಾ ಅಂತ ಕೇಳುತ್ತೆ. ನಿಮ್ಗೆ ಓಕೆ ಇದ್ದರೆ ಹಿಂಗೆ ನೆಕ್ಸ್ಟ್ ಅಂತ ಮುಗ್ಬೋದು. ಇಲ್ಲಾಂದರೆ ಅಪ್ಲೋಡ್ ರೆಸ್ಯೂಮ್ ಅಂತ ಇಲ್ಲಿ ಆಪ್ಷನ್ ಕಾಣುತ್ತೆ ಅಲ್ವಾ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನೀವು ಕಂಟಿನ್ಯೂನ ಮಾಡ್ಬೋದು. ನೀವು ಇಲ್ಲಿ ನಿಮ್ಮ ರೆಸ್ಯೂಮ್ ಓಕೆ ಅಂದರೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲೊಂದು ಕ್ವೆಶನ್ ಕೇಳುತ್ತೆ. ನೀವೇನು ಅಂದರೆ ಈ ಲೈಕ್ BCom ಅಥವಾ ಡಿಗ್ರಿನ ಕಂಪ್ಲೀಟ್ ಮಾಡಿದ್ದೀರಾ ಅಲ್ವಾ ಅಂತ ಕೇಳ್ತಾ ಇದೆ. ಎಸ್ ಅಂದರೆ ಎಸ್ ಅಂತ ಕೊಡಿ, ನೋ ಅಂದರೆ ನೋ ಅಂತ ಕೊಡಿ. ಓಕೆನಾ. ಅದಾದಮೇಲೆ ಇಲ್ಲಿ ನೀವು ರಿವ್ಯೂ ಅಂತ ಕೊಟ್ಟರೆ ನೀವು ಸೆಲೆಕ್ಟ್ ಮಾಡಿರೋಂಥ ಆಪ್ಷನ್ಸ್ಗಳೆಲ್ಲ ಇಲ್ಲಿ ಒಂದು ಸಲ ತೋರಿಸುತ್ತೆ. ನೀವು ಅದನ್ನು ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟು ಸಬ್ಮಿಟ್ನ ಮಾಡ್ಬೋದು. ಅಥವಾ ಸರಿ ಇಲ್ಲ ಅಂದರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಕಾಣುತ್ತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆನ್ಸರ್ನ ನೀವು ಸರಿನ ಮಾಡ್ಕೊಬೋದು. ಇಲ್ಲಿ ನನ್ನ ಎಲ್ಲ ಆನ್ಸರ್ ಸರಿ ಇರೋದ್ರಿಂದ ನಾನು ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಅದೇ ರೀತಿ ಆಪ್ಷನ್ ಬಂದರೆ ಕ್ಲಿಕ್ನ ಮಾಡ್ಬೋದು. ಅದಾದಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸೆಂಡ್ ಆಗಿದೆ ಅಂತ. ಇದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಅಥವಾ ಫೋನ್ ನಂಬರ್ಗೆ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಇಮೇಲ್ನು ಆದಷ್ಟು ಚೆಕ್ ಮಾಡ್ಕೊತಾ ಇರಿ. ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಚೆಕ್ ಮಾಡಿ. ಯಾಕೆ ಸ್ಪ್ಯಾಮ್ ಲಿಸ್ಟಿಗೆ ಹೋಗುತ್ತೆ ಅಂದರೆ ಅವ್ರು ಕಂಟಿನ್ಯೂಸ್ ಆಗಿ ಇಮೇಲ್ನ ಸೆಂಡ್ ಮಾಡ್ತಾ ಇರ್ತಾರಲ್ವ, ಸೊ ಕಂಪ್ನಿಯವರ ಇಮೇಲ್ ಹೋಗಿ ಸ್ಪ್ಯಾಮ್ ಲಿಸ್ಟಿಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಹಾಗೆ ಅನ್ನೋನ್ ನಂಬರಿಂದ ಕಾಲ್ಸ್ ಬಂದರೆ ಅದನ್ನು ರಿಸೀವ್ ಮಾಡಿ ಅಟೆಂಡ್ ಮಾಡಿ. ಓಕೆನಾ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಸೊ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.